ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಸುಮಾರು ಜನ ಪೇಷಂಟ್ಸ್ಗಳು ಬಂದು ನನ್ನ ಜೊತೆ ಕೂತ್ಕೊಂಡಾಗ ಒಂದು ಸಾಮಾನ್ಯವಾಗಿ ಕೇಳೋದ ಕ್ವಶನ್, ಸರ್ ನನಗೆ ಡಯಾಬಿಟಿಸ್ ಇದೆ, ನಾನು ಹಣ್ಣುಗಳನ್ನ ತಿನ್ಬೋದಾ ಅಂತ ಹೇಳ್ಬಿಟ್ಟು, ತಿಂದ್ರೆ ಯಾವ ತರ ಹಣ್ಣುಗಳು ತಿನ್ಬೋದು, ತಿಂದ್ರೆ ನಮ್ಮ ಡಯಾಬಿಟಿಸ್ ಕಡಿಮೆ ಆಗುತ್ತೆ, ಡಯಾಬಿಟಿಸ್ ಜಾಸ್ತಿ ಆಗಲ್ವಾ? ಎಲ್ಲರೂ ಹೇಳ್ತಾರೆ ಸರ್ ಹಣ್ಣುಗಳು ತಿನ್ಲೇಬೇಡಿ, ನೋಡ್ಲೇಬೇಡಿ ಅಂತ ಹೇಳ್ತಾರೆ. ಇದು ಎಷ್ಟು ಸರಿ ಸರ್, ಎಷ್ಟು ಸುಳ್ಳು ಅಂತ ಹಿಂಗೆ ಸುಮಾರು ಜನ ಕೇಳ್ಬೇಕಾದ್ರೆ ನನಗೆ ಈ ಫ್ರೂಟ್ಸ್ಗಳ ಮೇಲೆ ಒಂದು ಸ್ವಲ್ಪ ರಿಸರ್ಚ್ ಮಾಡೋಣ ಅಂತ ಹೇಳಿಸ್ಬಿಟ್ಟು ನನಗೊಂದು ಚಾನ್ಸ್ ಸಿಕ್ತು. ಒಂದು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಅದು ಸುಮಾರು ಕಂಟಿನ್ಯೂಸ್ ಆಗಿ ಡಿಟೇಲ್ ಆಗಿ ಸ್ಟಡಿ ಮಾಡಿದಾಗ ಈ ಹಣ್ಣುಗಳ ಬಗ್ಗೆ ಎಸ್ಪೆಷಲಿ ನನಗೆ ಕೆಲವು ತುಂಬಾ ಆಶ್ಚರ್ಯ ಅನಿಸೋ ವಿಷಯಗಳು ಹೊರಗಡೆ ಕಾಣಿಸ್ತಾ ಹೋಯ್ತು. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಸೀಬೆಹಣ್ಣು. ಈ ಸೀಬೆ ಹಣ್ಣಿನ ಒಂದು ಅದ್ಭುತ ಗುಣಗಳು ಹೇಗಿದೆ ಅಂತ ಹೇಳಿದ್ರೆ, ಸೀಬೆ ಹಣ್ಣಾಗಿರ್ಲಿ, ಸೀಬೆ ಹಣ್ಣಿನ ಬೀಜಗಳಾಗಿರ್ಲಿ, ಅಥವಾ ಸೀಬೆ ಹಣ್ಣಿನ ಎಲೆಗಳಾಗಿರ್ಲಿ, ನಮ್ಮ ಜನಗೆ ಆಕ್ಚುಲಿ ಒಂದು ದೇವರು ಕೊಟ್ಟ ವರದಾನ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಒಂದು ಮುಂಚೆ ಒಂದು ನಾಣ್ಣುಡಿ ಇತ್ತು, ಆಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತ. ಆದ್ರೆ ಎ ಗಾವಾ ಎ ಡೇ ರಿಯಲಿ ಕೀಪ್ಸ್ ಎನಿ ಡಾಕ್ಟರ್ ಅವೇ ಅಂತ ಹೇಳ್ಬಿಟ್ಟು ಒಂದು ಸತ್ಯಾಂಶ ಹೊರಗೆ ಬಂತು. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತೀನಿ ವೀಕ್ಷಕರೇ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾನು ಮುಂಚೆನೆ ಹೇಳ್ದಂಗೆ ಹಣ್ಣುಗಳು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಭಯ. ಹಣ್ಣು ಅಂದ ತಕ್ಷಣ ಶುಗರ್ ಇರುತ್ತೆ, ಸ್ವೀಟ್ ಇರುತ್ತೆ, ತಿಂದ ತಕ್ಷಣ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಈ ತರ ಸುಮಾರು ಮಿಥ್ಯಾ ಧಾರಣೆಗಳಿದೆ. ಅಲ್ಲ ನೋಡಿ ವೀಕ್ಷಕರೇ, ಆಕ್ಚುಲಿ ಈ ಡಯಾಬಿಟಿಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ಕಿಡ್ನಿ ಪ್ರಾಬ್ಲಮ್ಸ್ ಇರಲಿ, ಅಥವಾ ಸುಮಾರು ಕಾಯಿಲೆಗಳಿರಲಿ, ಹಾರ್ಟ್ ಡಿಸೀಸ್ ಇರಲಿ, ಈ ಹಣ್ಣುಗಳು ನಮ್ಮ ಆ ರೋಗಗಳನ್ನ ತಡೆಗಟ್ಟಲಿಕ್ಕೆ ಸಹಾಯವನ್ನು ಮಾಡ್ತವೆ. ಯಾಕೆ ಅಂತ ಹೇಳಿದ್ರೆ, ಈಗ ಸಾಧಾರಣವಾಗಿ ಈ ಕಾಯಿಲೆಗಳು ಬರುವಂಥದ್ದು ಕೆಲವು ಪೋಷಕಾಂಶಗಳು ಪ್ರಾಬ್ಲಮ್ ಇಂದ. ಈಗ ನೋಡಿ, ಡಯಾಬಿಟಿಸ್ ಆಯ್ತು ಅಂತ ಹೇಳಿದ ತಕ್ಷಣ ಮುಂದೆ ಹೋಗ್ತಾ ಹೋಗಿ ನರಗಳಿಗೆ ಪ್ರಾಬ್ಲಮ್ ಆಗ್ಬೋದು, ಕಣ್ಣಿಗೆ ಪ್ರಾಬ್ಲಮ್ ಆಗ್ಬೋದು, ಮೂಳೆಗಳಿಗೆ ಪ್ರಾಬ್ಲಮ್ ಆಗ್ಬೋದು, ಹಾರ್ಟ್ ಡಿಸೀಸ್ ಬರ್ಬೋದು. ಇಂಥದ್ದೆಲ್ಲ ತಡೆಗಟ್ಟಲಿಕ್ಕೆ ಬೇಕಾಗಿರುವಂತ ಅತ್ಯವಶ್ಯಕ ಪೋಷಕಾಂಶಗಳು ಸಿಗೋದು ನಮಗೆ ಬೇರೆ ಎಲ್ಲೂ ಅಲ್ಲ, ಈ ಹಣ್ಣುಗಳಲ್ಲಿ. ಅದರಲ್ಲೂ ಕೂಡ ಎಸ್ಪೆಷಲಿ ಗೋವಾ ಫ್ರೂಟ್ ಅಥವಾ ಸೀಬೆ ಹಣ್ಣು, ಅಥವಾ ಕೆಲವರಿಗೆ ಪೇರ್ಲೆ ಹಣ್ಣು ಅಂತ ಕೂಡ ಕರಿತೀರಾ. ಫಸ್ಟ್ ಒಂದು ಹೇಳ್ತೀನಿ ಕೇಳಿ, ಹಾರ್ಟ್ ಡಿಸೀಸ್ ನೋಡಿ. ಸಾಧಾರಣವಾಗಿ ನಮ್ಮ ದೇಶ ಇವಾಗ ಡಯಾಬಿಟಿಸ್ ಒಂದು ರಾಜಧಾನಿ ಆಗಿದೆ, ಅದೇ ರೀತಿ ಹಾರ್ಟ್ ಡಿಸೀಸ್ ರಾಜಧಾನಿ ಆಗಿದೆ. ನೀವು ಯಾರದೇ ಒಂದು ಬ್ಲಡ್ ಅಲ್ಲಿ ಲಿಪಿಡ್ ಪ್ರೊಫೈಲ್ ತಗೊಂಡು ನೋಡಿ, ಕೊಲೆಸ್ಟ್ರಾಲ್ ಲೆವೆಲ್ಸ್ ನೋಡಿ, ಟೋಟಲ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಇರುತ್ತೆ. ಆದ್ರೆ ಅವರ LDL ಲೆವೆಲ್ಸ್ ಜಾಸ್ತಿ ಇರುತ್ತೆ, ಟ್ರೈಗ್ಲಿಸರೈಡ್ಸ್ ಲೆವೆಲ್ ಜಾಸ್ತಿ ಇರುತ್ತೆ, ಮತ್ತು ಅದೇ ರೀತಿಯ ಅವರ ದೇಹದಲ್ಲಿ HDL ನ ಅಂಶ ತುಂಬಾ ಕಡಿಮೆ ಇರುತ್ತೆ. ಹಾರ್ಟ್ ಡಿಸೀಸ್ ಬರ್ಲಿಕ್ಕೆ ಮುಖ್ಯ ಕಾರಣನೇ ಇದು. ನೀವು ಬೇರೆ ದೇಶದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಮಾಂಸಾಹಾರಿಗಳು ಒಂದು ಪ್ರಮಾಣ ಕಡಿಮೆನೇ ಇದೆ. ಅಧಿಕ ತೂಕ, ಅದು ಸ್ಥೂಲಕಾಯ, ಒಬೆಸಿಟಿ ಪ್ರಮಾಣ ಕೂಡ ನಮ್ಮ ದೇಶದಲ್ಲಿ ಕಡಿಮೆ ಇದೆ. ಇಷ್ಟೆಲ್ಲ ನಮಗೆ ಅದೃಷ್ಟ ಇದ್ರೂ ಕೂಡ ನಮ್ಮ ದೇಶ ಯಾಕೆ ಎಲ್ಲಾ ದೇಶಗಳಿಗಿಂತ 5 ಪಟ್ಟು ಹೆಚ್ಚು ಹಾರ್ಟ್ ಡಿಸೀಸ್ ನಲ್ಲಿ ಅನುಭವಿಸ್ತಾ ಇದೆ? ಅದಕ್ಕೆ ಒಂದು ಮುಖ್ಯ ಕಾರಣ ಶಾಸ್ತ್ರಜ್ಞರು ಏನ್ ಕಂಡುಹಿಡಿತಾರೆ ಅಂತ ಹೇಳಿದ್ರೆ, ಆಕ್ಸಿಡೈಸ್ಡ್ LDL ಅಂತ. LDL ಅನ್ನೋದು ಕೆಟ್ಟ ಕೊಲೆಸ್ಟ್ರಾಲ್, ನಮಗೆಲ್ಲ ಗೊತ್ತಿರಂಗೆ ಸಣ್ಣ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ. ಆದ್ರೆ ನಮ್ಮ ದೇಹದಲ್ಲಿ ನಮ್ಮ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಅಂದ್ರೆ ನಮ್ಮ ರಕ್ತನಾಳಗಳಲ್ಲಿ ಸ್ವಲ್ಪ ಸಣ್ಣ ಈ ಗೆರೆಗಳು, ಗಾಯಗಳು, ಗುಂಡಿಗಳು ಬಿದ್ದಾಗ ಆ ಜಾಗದಲ್ಲಿ ಬಂದು ಏನ್ ಕೊಲೆಸ್ಟ್ರಾಲ್ ಗೊತ್ಕೊಳ್ಳುತ್ತೋ ಅದನ್ನ ತೆಗೆದು ನೋಡಿದಾಗ ಅದರಲ್ಲಿದ್ದು LDL ಅಲ್ಲ, ಆಕ್ಸಿಡೈಸ್ಡ್ LDL, ಆಮ್ಲೀಕರಣಗೊಂಡಂತ LDL ಒಂದು ಪ್ರಮುಖ ಕಾರಣ ಹಾರ್ಟ್ ಡಿಸೀಸ್ ಬರ್ಲಿಕ್ಕೆ. ನೋಡಿ, ಹಾರ್ಟ್ ಡಿಸೀಸ್ ಬರ್ಲಿಕ್ಕೆ ಸುಮಾರು ಕಾರಣಗಳಿರ್ತವೆ. ಅದು ಒಂದು ಸಿಗರೆಟ್ ಸ್ಮೋಕಿಂಗ್ ಇರ್ಬೋದು, ಟೊಬ್ಯಾಕೋ ಕನ್ಸಂಪ್ಷನ್ ಜಾಸ್ತಿ ಇರ್ಬೋದು, ತುಂಬಾ omega-6 ಫ್ಯಾಟಿ ಆಸಿಡ್ಸ್, ವೆಜಿಟೇಬಲ್ ಆಯಿಲ್ ಜಾಸ್ತಿ ಕನ್ಸಂಪ್ಷನ್ ಇರ್ಬೋದು, ಎಕ್ಸಸೈಸ್ ಇಲ್ದಲೇ ಇರುವಂತ ಜೀವನ ಇರ್ಬೋದು, ಏನೇ ಆಗಿರ್ಬೋದು. ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಆದ ನಂತರ ಈ LDL ಎಲ್ಲ ಪ್ರಾಬ್ಲಮ್. ಆಕ್ಚುಲಿ ನಮ್ಮ ದೇಹದಲ್ಲಿ ಆಗ್ತಿರುವಂತ ವ್ಯಾಸ್ಕುಲರ್ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಮೇಜರ್ ಕಾರಣ. ಈ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಆದ ನಂತರ ಬಂದು ಸೇರ್ಕೊಳ್ಳುವಂಥದ್ದೇ ಈ ಆಕ್ಸಿಡೈಸ್ಡ್ LDL. ಹಾಗಾಗಿ ಈ ಆಕ್ಸಿಡೈಸ್ಡ್ LDL ನ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಗಳು ಬಹಳ ಮುಖ್ಯ. ಈ ಆಂಟಿ ಆಕ್ಸಿಡೆಂಟ್ಸ್ ಗಳು ಸಿಗದೆ ಈ ಹಣ್ಣುಗಳಲ್ಲಿ, ಅದರಲ್ಲೂ ಕೂಡ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಸಿಗುವಂತ ಎಲ್ಲಾ ಫ್ರೂಟ್ಸ್ ಗಳನ್ನ ಕಂಪೇರ್ ಮಾಡಿದ್ರು ಕೂಡ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ಸ್ ಇರೋದು, ಹೈಯೆಸ್ಟ್ ವೈಟಮಿನ್ C ಇರೋದು ಈ ಒಂದು ಸೀಬೆ ಹಣ್ಣಲ್ಲಿ. ಅದಕ್ಕೆ ನಾನು ಮುಂಚೆ ಹೇಳಿದೆ, ಡಯಾಬಿಟಿಸ್ನವರಿಗೆ ಇದು ಸೀಬೆ ಹಣ್ಣು ಅನ್ನೋದು ಒಂದು ದೇವರು ಕೊಟ್ಟ ವರದಾನ ಅಂತ ಹೇಳ್ಬಿಟ್ಟು. ಜೊತೆಗೆ ಇದರ ಗ್ಲೈಸಿಮಿಕ್ ಇಂಡೆಕ್ಸ್ ವೆರಿ ಲೋ. ಸಾಧಾರಣವಾಗಿ ಯಾವುದೇ ಒಂದು ಫ್ರೂಟ್ಸ್ ತಗೊಳ್ಳಿ ಸ್ವಲ್ಪ ಹೈ ಇರುತ್ತೆ. ಈಗ ಮಾವಿನ ಹಣ್ಣು ತಗೊಂಡ್ರೆ ತುಂಬಾ ಹೈ ಗ್ಲೈಸಿಮಿಕ್ ಇಂಡೆಕ್ಸ್, ಹಲಸಿನ ಹಣ್ಣು ಹೈ ಗ್ಲೈಸಿಮಿಕ್ ಇಂಡೆಕ್ಸ್, ಸಪೋಟಾ ಚಿಕ್ಕು ತುಂಬಾ ಹೈ ಗ್ಲೈಸಿಮಿಕ್ ಇಂಡೆಕ್ಸ್. ಆದ್ರೆ ಸೀಬೆ ಹಣ್ಣಿನ ಗ್ಲೈಸಿಮಿಕ್ ಇಂಡೆಕ್ಸ್ ಇದೆಲ್ಲಕ್ಕಿಂತ ಒಂದು 4 ಪಟ್ಟು ಕಡಿಮೆ, ಕೇವಲ 20 ಮಾತ್ರ ಇರೋ ಗ್ಲೈಸಿಮಿಕ್ ಇಂಡೆಕ್ಸ್. ಒಂದು 100 ಗ್ರಾಮ್ ಸೀಬೆ ಹಣ್ಣಲ್ಲಿ 68 ಕ್ಯಾಲರಿ ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ, ಅದು ನಮ್ಮ ಜೀರ್ಣ ಆಗ್ಬಿಟ್ಟು ನಮ್ಮ ಶುಗರ್ ಕನ್ವರ್ಟ್ ಆಗ್ಬಿಟ್ಟು ನಮ್ಮ ದೇಹಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ 5 ರಿಂದ 6 ಗಂಟೆಗಳ ಕಾಲ ಬೇಕು. ಮಾವಿನ ಹಣ್ಣಲ್ಲಾದ್ರೆ ಅರ್ಧ ಗಂಟೆ ಸಾಕು, ಹಲಸಿನ ಹಣ್ಣಾದ್ರೆ 1 ಗಂಟೆ ಸಾಕು, ಸಪೋಟದಲ್ಲಾದ್ರೆ 3/4 ಗಂಟೆ ಸಾಕು. ಆದ್ರೆ ಸೀಬೆ ಹಣ್ಣು ಅಂತ ಹೇಳಿದ್ರೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ, ಅದ್ರಲ್ಲಿ ಇರುವಂತ ಫೈಬರ್ಗಳು ಜೀರ್ಣ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ನಿಧಾನವಾಗಿ ಕರಗುತ್ತೆ, ನಿಧಾನವಾಗಿ ರಕ್ತ ಹೋಗಿ ಸೇರ್ಕೊಳ್ಳುತ್ತೆ. ಹಾಗಾಗಿ ಡಯಾಬಿಟಿಸ್ನವರಿಗೆ ಒಂದು ಐಡಿಯಲ್ ಫ್ರೂಟ್. ಜೊತೆಗೆ ಈ ಹೈಪರ್ ಟೆನ್ಷನ್ ಇರ್ಬೋದು, ಯಾಕಂತ ಹೇಳಿದ್ರೆ ಇದರಲ್ಲಿ ಹೇರಳವಾಗಿ ಪೊಟ್ಯಾಷಿಯಂನ ಅಂಶ ಇರುತ್ತೆ. ಈ ಪೊಟ್ಯಾಷಿಯಂ ಜಾಸ್ತಿ ಇರೋದ್ರಿಂದ ನಮ್ಮ BP-ಯನ್ನ ಸ್ಲೋ ಆಗಿ ರೆಗ್ಯುಲೇಟ್ ಮಾಡ್ತಾ ಬರುತ್ತೆ, ಹಾರ್ಟ್ ಬೀಟ್ಸ್ ನ ಕಡಿಮೆ ಮಾಡ್ತಾ ಬರುತ್ತೆ. ಜೊತೆಗೆ ಇದೊಂದು ಕಾಮಿಂಗ್ ಡೌನ್, ನಮ್ ನಿದ್ದೆ ಬರ್ಸ್ಲಿಕ್ಕೆ ಕೂಡ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತ ವೈಜ್ಞಾನಿಕ ಪ್ರಯೋಗ. ಯಾಕಂತ ಹೇಳಿದ್ರೆ
ಹೇಳಿದ್ರೆ ಇದೇ ಸೀಬೆಹಣ್ಣಿನಲ್ಲಿ ಮೆಗ್ನೀಷಿಯಂ ಬಹಳ ಹೇರಳವಾಗಿದೆ. ಅದು ಒಂದು ಕಾಮಿಂಗ್ ಮಿನರಲ್. ನಮ್ಮ ದೇಹದ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ, ನಿದ್ದೆ ಚೆನ್ನಾಗಿ ಬರೆಸಲಿಕ್ಕೆ, ಟೆನ್ಷನ್ ಕಡಿಮೆ ಮಾಡಲಿಕ್ಕೆ, ಉದ್ವೇಗ ರಹಿತವಾಗಿರಲಿಕ್ಕೆ ಈ ಒಂದು ಮೆಗ್ನೀಷಿಯಂ ಸಹಾಯವನ್ನು ಮಾಡುತ್ತೆ. ಅದು ಕೂಡ ಹೇರಳವಾಗಿ ಈ ಸೀಬೆ ಹಣ್ಣಲ್ಲಿ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯೂನ್ ಸಿಸ್ಟಮ್ಗೆ ಬೇಕಾಗಿರೋದೇ ವೈಟಮಿನ್ ಸಿ. ವೈಟಮಿನ್ ಸಿ ನಮಗೆಲ್ಲ ಗೊತ್ತಿರೋಂಗೆ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ನಮ್ಮ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡ್ಲಿಕ್ಕೆ ಸಹಾಯ ಮಾಡುವಂತ ಒಂದು ಬಹಳ ಮುಖ್ಯವಾದ ವೈಟಮಿನ್. ಈ ವೈಟಮಿನ್ ಸಿ ಹೇರಳವಾಗಿದ್ದಲ್ಲಿ ನಮಗೆ ಸಾಧಾರಣವಾಗಿ ಬರುವಂಥ ಸಣ್ಣ ಮಕ್ಕಳು ಬರುವಂಥ ಕೆಮ್ಮು, ಶೀತ, ನೆಗಡಿ, ಜ್ವರ, ಅಲರ್ಜಿಗಳು, ತುರಿಕೆಗಳು ನಮ್ಮ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ವೈಟಮಿನ್ ಸಿ ಹೇರಳವಾಗಿ ನಮ್ಮ ದೇಹದಲ್ಲಿ ಇರಬೇಕು. ಆಂಟಿ ಆಕ್ಸಿಡೆಂಟ್ಸ್ ಇರಬೇಕು. ನಮ್ಮ ಚರ್ಮಕ್ಕೆ ಕೂಡ ವೈಟಮಿನ್ ಸಿ ಬಗ್ಗೆ ನಿಮ್ಗೆ ಎಲ್ಲರೂ ಕೇಳಿದ್ರೆ ವೈಟಮಿನ್ ಸಿ ಸೆರಮ್ ಹಚ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ವೈಟಮಿನ್ ಸಿ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಇರುವಂತ ರಿಯಾಕ್ಟಿವ್ ಆಕ್ಸಿಡೆಂಟ್ ಸ್ಪೀಶೀಸ್ ಅಥವಾ ತ್ಯಾಜ್ಯ ವಸ್ತುಗಳನ್ನ ಕ್ಲೀನ್ ಮಾಡಿ ನಮ್ಮ ಕಿಡ್ನಿ ಮುಖಾಂತರ ಹೊರಗಡೆ ಕಳಿಸುತ್ತೆ. ಜೊತೆಗೆ ನಮ್ಮ ಸೆಲ್ಯುಲಾರ್ ಡ್ಯಾಮೇಜ್ ಅಂತ ಹೇಳಿದ್ರೆ ನಮ್ಮ ಜೀವಕೋಶಗಳಲ್ಲಿ ಪ್ರತಿನಿತ್ಯ ಆಗ್ತಾ ಇರುವಂತಹ ಡ್ಯಾಮೇಜ್ ನ ತಡೆಗಟ್ಟಿಗೆ ಕೂಡ ಈ ವೈಟಮಿನ್ ಸಿ, ಅದರಲ್ಲೂ ಕೂಡ ಎಸ್ಪೆಷಲಿ ತುಂಬಾ ಹೇರಳವಾಗಿರುವಂತಹ ಈ ಸೀಬೆ ಹಣ್ಣು ಸಹಾಯವನ್ನ ಮಾಡುತ್ತೆ. ಈ ನಾಟಿ ಸೀಬೆ ಹಣ್ಣು ಸಿಗುತ್ತೆ, ಈಗ ದೊಡ್ಡ ಸೀಬೆ ಹಣ್ಣು ಬರ್ತಾ ಇದೆ. ಯಾವುದೇ ರೀತಿ ಸೀಬೆ ಹಣ್ಣು ಆಗ್ಲಿ, ಅದ್ರ ಬೀಜ ಸಮೇತ ಆಗ್ಲಿ ಅಥವಾ ಜಸ್ಟ್ ನೀವು ಸೈಡ್ಸ್ ಅನ್ನೇ ಆಗ್ಲಿ ತಿಂದ್ರು ಕೂಡ ನಿಮಗೆ ಇಷ್ಟೆಲ್ಲ ಆರೋಗ್ಯದ ಲಾಭಗಳು ಸಿಗ್ತಾ ಇರ್ತವೆ. ಇದೊಂದೇ ಅಲ್ಲ, ಈ ಸೀಬೆ ಮರದ ಎಲೆಗಳು ಕೂಡ ತುಂಬಾ ಸಹಾಯವನ್ನ ಮಾಡುತ್ತೆ ಅಂತ ನಾನು ತುಂಬಾ ಸಂಶೋಧನೆ ಕೇಳ್ಬಿಟ್ಟು ಆಶ್ಚರ್ಯಪಟ್ಟೆ. ಸುಮಾರು ಸಾವಿರಾರು ಸಂಶೋಧನೆಗಳು ಈ ಸೀಬೆಯ ಎಲೆ ಮೇಲ್ಕೊಂಡು ನಡೆದಿದೆ. ಈ ಕೆಲವು ಉಪಯೋಗಗಳು ನಾನು ಹೇಳ್ತೀನಿ. ಒಂದೇನಂತ ನಮ್ಮ ಚರ್ಮದ ಆರೋಗ್ಯ, ಅದನ್ನ ನಾವು ಬೇಕಾದ್ರೆ ಡ್ರೈ ಮಾಡಿ ಪೌಡರ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಹಾಲಿನೊಂದಿಗೋ, ಮೊಸರೊಂದಿಗೋ ಅಥವಾ ಹಾಲಿನ ಕೆನೆಯೊಂದಿಗೋ ಅಪ್ಲೈ ಮಾಡ್ತಾ ಬರೋದ್ರಿಂದ ಪಿಂಪಲ್ ಕಲೆಗಳು ಕಡಿಮೆ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೀಬೆ ಎಲೆಗಳನ್ನ ಚಿಗುರಿನ ಕೆಂಪಗಿರುತ್ತೆ ಚಿಗುರು ಎಲೆಗಳು, ಆ ಚಿಗುರು ಎಲೆಗಳ ಜೊತೆ ಸ್ವಲ್ಪ ಬ್ಲಾಕ್ ಸಾಲ್ಟ್ ಅಥವಾ ಸೈಂಧವ ಲವಣವನ್ನ ಹಾಕಿಬಿಟ್ಟು ಚೆನ್ನಾಗಿ ಅಗದ್ಬಿಟ್ಟು ಅದರಿಂದ ಬಾಯಿ ಮುಕ್ಕಳಿಸೋದ್ರಿಂದ ಪದೇ ಪದೇ ಈ ಬಾಯಿನ ಒಂದು ಸುತ್ತ ಆಗ್ತಾ ಇರುವಂತ ಈ ಏನು ಹುಣ್ಣುಗಳಿದೆ, ಬಾಯಿ ಹುಣ್ಣುಗಳು ಅಂತ ಹೇಳ್ತೀವಿ, ಕಂಟಿನ್ಯೂ ಸುಮಾರು ಜನ ಅನುಭವಿಸ್ತಾ ಇರ್ತಾರೆ. ಬಾಯಿ ಹುಣ್ಣುಗಳಿಂದ ಅವ್ರದ್ದು ಗಟ್ ಡಿಸ್ಬೋಸಿಸ್ ಆಗಿರುತ್ತೆ, ಇದರಿಂದಾಗಿ ಬರ್ತಾ ಇರುತ್ತೆ. ಅದು ಕೂಡ ಅವಾಯ್ಡ್ ಆಗುತ್ತೆ ಅಂತ ವೈಜ್ಞಾನಿಕ, ತುಂಬಾ ನೋವಿರುತ್ತೆ ಕೆಲವರಿಗೆ ಈ ಹುಣ್ಣುಗಳದ್ದು, ಅದು ಕೂಡ ಅವಾಯ್ಡ್ ಆಗುತ್ತೆ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ಡ್ಯಾಂಡ್ರಫ್ ಸಮಸ್ಯೆ ಇದ್ದವರು ಕೂಡ ಈ ಒಂದು ಕಷಾಯವನ್ನ ಮಾಡ್ಬಿಟ್ಟು, ಅಂದ್ರೆ ಚೆನ್ನಾಗಿ ಕುದಿಸ್ಬಿಟ್ಟು ಎಲೆಗಳನ್ನ ಹಾಕ್ಬಿಟ್ಟು ಅದನ್ನ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಅದರಲ್ಲಿ ಹೇರ್ನ ವಾಶ್ ಮಾಡೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ದೂರ ಆಗುತ್ತೆ ಅಂತ ಕೂಡ ವೈಜ್ಞಾನಿಕ ಪ್ರೂವ್ ಆಗಿದೆ. ಇಲ್ಲ ಬೇಕಾದ್ರೆ ಅದನ್ನೊಂದು ಪೇಸ್ಟ್ ತರ ಮಾಡ್ಕೋಬಹುದು. ಡ್ರೈ ಮಾಡ್ಬಿಟ್ಟು ಈ ಎಲೆಗಳನ್ನ ಪೇಸ್ಟ್ ಮಾಡ್ಬಿಟ್ಟು ಅದನ್ನ ನಾವು ಸ್ವಲ್ಪ ಈ ಒಂದು ನಿಮ್ಮ ಏನು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಕೂಲ್ನ ಬುಡಗಳಿಗೆ ಹಚ್ತಾ ಬರೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಮತ್ತು ಪ್ರಿಮೆಚ್ಯೂರ್ ಗ್ರೇಯಿಂಗ್ ಆಫ್ ದ ಹೇರ್, ಅಂದ್ರೆ ಬೇಗ ನೆರೆ ಆಗುತ್ತಲ್ಲ, ಸಣ್ಣ ಸಣ್ಣ ಮಕ್ಕಳದು ಕೂಡ ಬಿಳಿ ಕೂಲು ಕಾಣಿಸ್ಕೊಳ್ತಾ ಇದೆ, ಅದು ಕೂಡ ಅವಾಯ್ಡ್ ಆಗುತ್ತೆ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ನೋಡಿ, ವೈಟಮಿನ್ ಸಿ ಇರೋದ್ರಿಂದ ನಮ್ಮ ಚರ್ಮಕ್ಕಿರ್ಬೋದು, ನಮ್ಮ ಕೂದಲಿಗಿರ್ಬೋದು, ನಮ್ಮ ಉಗುರುಗಳಿಗಿರ್ಬೋದು, ನಮ್ಮ ಕಣ್ಣಿಗಿರ್ಬೋದು ಅಥವಾ ನಮ್ಮ ಹಲ್ಲಿಗಿರ್ಬೋದು, ಒಸಡುಗರಿಗಿರ್ಬೋದು ಬಹಳ ಒಳ್ಳೆಯ ಒಂದು ಎನರ್ಜೆಟಿಕ್ ಬೂಸ್ಟ್ ನೀಡುತ್ತೆ. ಹಾಗಾಗಿ ಇಷ್ಟೆಲ್ಲ ಲಾಭಗಳು, ಎಸ್ಪೆಷಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಈ ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ, BP ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಹಾರ್ಟ್ ಡಿಸೀಸ್ ಕಂಟ್ರೋಲ್ ಮಾಡಲಿಕ್ಕೆ ನಿಯಮಿತವಾದ ಒಂದು ಈ ಸೀಬೆ ಹಣ್ಣಿನ ಸೇವನೆ ಸಾಕಷ್ಟು ಸಹಾಯವನ್ನ ಮಾಡುತ್ತೆ ಅಂತ ಹೊಸ ಸಂಶೋಧನೆಗಳು ಹೇಳ್ತಾ ಇದೆ. ಹಾಗಾಗಿ ಡಯಾಬಿಟಿಸ್ ಇದ್ದವರು ಕೂಡ ಹೆದರದಲ್ಲೇನೆ, BP ಇದ್ದವರು ಕೂಡ ಹೆದರದಲ್ಲೇನೆ ಹೇರಳವಾಗಿ ತಿನ್ಬಹುದಾದಂತ ಒಂದೇ ಒಂದು ಹಣ್ಣು ಅಂತ ಹೇಳಿದ್ರೆ ಅದು ಈ ಸೀಬೆ ಹಣ್ಣು. ಸೊ ಡೈಲಿ ಒಂದು ಸೀಬೆ ಹಣ್ಣು ತಿಂದ್ರೆ ನೀವು ನಿಮ್ಮ ವೈದ್ಯಕೀಯ ಒಂದು ಬಿಲ್ಗಳಿಂದ ಆದಷ್ಟು ದೂರ ಇರಬಹುದು ಅಂತ ಹೇಳ್ತಾ, ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.